ಜಾಕ್ ಅವರು ಏರಿಯಾದಲ್ಲಿ ಆ ಒಂದು ಒಂದು ನೆಗೆಟಿವ್ ಹೆಸರು ಇದೆ. ಜಾಕ್ ಅವರು ತುಂಬಾ ರೋಲ್ ಕಾಲ್ ಮಾಡ್ತಾರೆ, ದಿನಕ್ಕೆ ಇಷ್ಟ ಅಂತ ರೋಲ್ ಕಾಲ್ ಬರುತ್ತೆ ಅಂತೇಳಿ ಈ ತರ ಎಲ್ಲ ಕೆಲವೊಂದು ಮಾತುಗಳು ಓಡಾಡ್ತಿದೆ. ಜಾಕ್ ಅವ್ರು ನಿಜವಾಗ್ಲೂ ರೋಲ್ ಕಾಲ್ ಬರುತ್ತಾ ಜಾಕ್ ಅವ್ರಿಗೆ ಅಂತ? ಸರ್ ಅದೇ ಹೇಳುದಲ್ಲ, ನಮ್ಗೆ ಆಗ್ದೇವ್ರು 1000 ಹೇಳ್ಬೋದು ಸರ್. ದೇವ್ರೊಬ್ರು ಇದ್ದಲ್ಲ, ಹೌದು, ದೇವ್ರಂತ ಒಬ್ರು ಇದ್ದಾರಲ್ಲ. ನಾವು ದುಡಿದವ್ರು ಸರ್. ಇವತ್ತು ನಾವು ನಮ್ಗೆ ಯಾವಾಗ ಕೆಲಸ ಮಾಡೋ ಶಕ್ತಿ ದೇವ್ರು ಕೊಟ್ಟ ಅವತ್ತಿಂದ ಇವತ್ತವರೆಗೂ ದುಡಿತಾನೇ ಇದೀವಿ. ಓಕೆ. ಯಾರು ನೀವು ಹೋಗ್ಬೇಕಾದ್ರೆ ಕೆಳಗಡೆ ಕೂಡ ಹೋಗೋಣ, ನಮ್ಮ ಏರಿಯಾ ಒಳಗಡೆ ಎಂಟರ್ ಆಗಿದ ತಕ್ಷಣ ಒಂದ್ 4-5 ಅಂಗಡಿಯಲ್ಲಿ ಕೂಡ ಕೇಳಿ, ಯಾರಾದ್ರೂ ನನ್ನ ಹೆಸರು ಕೆಟ್ಟದಾಗ ಹೇಳ್ಬಿಟ್ರೆ ನೀವು ಹಂಗೆ ಮಾಧ್ಯಮದಲ್ಲಿ ಹಂಗೆ ಮಾಡಿ ಹಾಕಿ, ಪರವಾಗಿಲ್ಲ, ಏನು ಕಟ್ ಮಾಡಿ ಹಾಕ್ಬೇಡಿ. ಸುತ್ತಲೂ 4 ಅಂಗಡಿಗಳಲ್ಲಿ ನನ್ನ ಎದುರುಗಡೆನೆ ಕೇಳಿ, ನಿಮ್ಮ ಎದುರುಗಡೆನೆ ಕೇಳಿ ಅವ್ರು ಹೇಳ್ತಾರೆ ನಾವ್ ಯಾರು ಎಂತವ್ರು ಅಂತ. ಯಾರಿಗೂ ಇವತ್ತವರೆಗೂ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ನಾವು ಕೊಟ್ಟಿಲ್ಲ. ನಾವು ಹೋದ್ರೆ ಏನಾದ್ರು ಒಂದು ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಡೋ ಅಂತವ್ರು ನಾವು. ಯಾರಿಗೂ ತೊಂದರೆ ಕೊಡೋರಲ್ಲ ನಾವು. ಹೇಳ್ತಾರೆ ಇವಾಗ ಅವ್ರಿಗೆ ಬೇರೆ ಮಾತಾಡಕ್ಕೆ ಸಬ್ಜೆಕ್ಟ್ ಇರೋದಿಲ್ಲ. ಜಾಕ್ ಅವ್ರ ಹಂಗೆ ಹಿಂಗೆ ಅದು ಅದು ಅವ್ರಿಗೂ ಬೇಕಲ್ಲ ಟೈಮ್ ಪಾಸ್. ಅವ್ರ ಬೆಳೆನ ಬಿಸ್ಕೋಬೇಕು. ಮಾತಾಡ್ತಾ ಇದ್ರೆ ನಮ್ ಬಗ್ಗೆ ಮಾತಾಡಿ ಕೂಡ ಅವರು ಹೆಸರು ಮಾಡ್ಕೊಳ್ಳೋರು ಇದಾರೆ. ಹಂಗೆ ಸಿನಿಮಾದಲ್ಲಿ, ಭೀಮಾ ಸಿನಿಮಾದಲ್ಲಿ ಕೂಡ ನಾವು ಜಾಲಿ ಜಾಲಿ ಅಂತೆಲ್ಲ ನಾವು ಸಿನಿಮಾ ನೋಡಿ ಎಂಜಾಯ್ ಮಾಡಿದೀವಿ. ನೀವು ಹೇಳ್ದಂತ ಡೈಲಾಗು ಅದ್ರಲ್ಲೂ ಕೂಡ ಎಲ್ಲ ಒಂದು ಎಲೆಕ್ಷನ್ಗೆ ಒಂದು ಪಾತ್ರ ಬರುತ್ತಲ್ಲ ಸರ್ ಅದ್ರಲ್ಲಿ. ಕೌನ್ಸಿಲರ್ ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಗೆ ಹೇಳಿ ಮಾಡಿಸ್ದಂಗಿದೆ ಸರ್ ಅದು. ಯಾಕಂದ್ರೆ ಮುಂದಿನ ದಿನದಲ್ಲಿ ನೀವೇನಾದ್ರು ನಿಮ್ಮ ವಿನೋಬ್ ನಗರಕ್ಕೆ ಏನಾದ್ರು ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಪ್ಲಾನ್ ಏನ್ ಮಾಡ್ತಾ ಇದ್ದೀರಾ ಹೇಗೆ ಸರ್? ಅದು ಏನಂದ್ರೆ ಇಲ್ಲಿ ಬಂದು ಸಿನಿಮಾ ಮಾಡುವಾಗ ಎಲ್ಲಾ ಲೊಕೇಶನ್ ಗಳ ಜೊತೆಲಿ ಓಡಾಡಿ ಎಲ್ಲಾ ಮಾಡ್ಕೊಟ್ಟವ್ ನಾನು. ಸಲಗಾ ಪಿಕ್ಚರ್ ನಾನು ಜೊತೆಲಿ ಓಡಾಡುವಾಗ ವಿಜಯ್ ಸರ್ ಪರವಾಗಿಲ್ಲ ಎಲ್ಲಾ ಕಡೆ ಒಳ್ಳೆ ಟಚ್ ಇಟ್ಕೊಂಡಿದೆ ಜಾಕ್, ನೀನ್ ಇಲ್ಲಿ ಕೌನ್ಸಿಲರ್ ಆಗ್ಬೋದಲ್ಲ ಅಂತ ಹೇಳಿ ಸಲಗಾ ಟೈಮಲ್ಲಿ ವಿಜಯ್ ಸರ್ ಹೇಳಿದ್ರು. ಅವಾಗ ನಾನ್ ಹೇಳ್ದೆ, ನೋಡಿ ಸರ್ ನಮ್ ಬಾಸು ಕೌನ್ಸಿಲರ್ ಎಲೆಕ್ಷನ್ಗೆ ನಮ್ಗೆ ನಾನು ಸೀಟ್ ಕೇಳಿದೀನಿ, ಅವ್ರು ಮನ್ಸ್ ಮಾಡಿ ಏನಾದ್ರು ಮಾಡಿದ್ರೆ ನಾನು ನಿಜವಾಗ್ಲೂ ನೆಕ್ಸ್ಟ್ ನಾನು ಕೌನ್ಸಿಲರ್ ಆಗ್ತೀನಿ ಸರ್ ಅಂದೆ. ಅದ್ ಸ್ವಲ್ಪ ಏನೋ ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ಅದ್ ಹಂಗೆ ಕೌನ್ಸಿಲರ್ ಎಲೆಕ್ಷನ್ ಸ್ವಲ್ಪ ಡಿಲೇ ಆಯ್ತು, ಮುಂದೆ ಹೋಗ್ಬಿಟ್ಟು. ಆಮೇಲೆ ವಿಜಯ್ ಸರ್ ಭೀಮಾ ಪಿಕ್ಚರ್ ಶುರು ಮಾಡ್ಕೊಂಡ್ಬಿಟ್ರು. ಶುರು ಮಾಡ್ಕೊಂಡಾಗ ತಿರ್ಗಾ ಲೊಕೇಶನ್ ನೋಡಕ್ ಬಂದಾಗ ಅದೇ ತರ ನಾನು ಹೋಗಿದ್ದ ಜಾಗದಲ್ಲೆಲ್ಲ ನಾವು ನಮ್ಮ ಸಾಹೇಬ್ರು ಇರೋದ್ರಿಂದ ನಮ್ ಜೊತೆಲಿ ಅವ್ರ ಜೊತೆ ನಾವು ತಿರ್ಗಾಡೋದ್ರಿಂದ ಎಲ್ಲಾ ಕಡೆ ನಮ್ಗೆ ಒಳ್ಳೆ ಹೆಸರು. ನಾವ್ ಯಾರೇ ಏನೋ ಅಂದ್ರು ಇಲ್ಲ ಅನ್ನೋದಿಲ್ಲ. ಯಾವ ಅಂಗಡಿಯಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಶೂಟಿಂಗ್ ಕೂಡ ಮಾಡ್ಕೋಬಹುದು, ಯಾರು ಏನೋ ಮಾತಾಡೋದು. ಅವಾಗ ತಿರ್ಗಾ ಅದೇ ಮಾತು ಹೇಳಿದ್ರು, ಪರವಾಗಿಲ್ಲ ಜಾಕ್, ನೀನು ಎಲ್ಲ ಒಳ್ಳೆ ಹೆಸರು ಮಾಡಿಕ್ಕಿದೆ ಅಂತ. ನೀನ್ ಕೌನ್ಸಿಲರ್ ಯಾವಾಗ ಆಗೋದಂದ್ರು, ಸಾರಿ ಎಲೆಕ್ಷನ್ ತಲ್ಲೋಯ್ತಲ್ಲ ಸರ್, ನಾವೇನ್ ಸರ್ ಮಾಡೋದಂದ್ರೆ ನಿಮ್ ಬಾಸ್ ಕೊಡ್ತಾರ ಸೀಟ್ ಅಂದ್ರು. ಅವ್ರು ಇನ್ನೂ ಮನ್ಸು ಮಾಡಿಲ್ಲ. ಮನ್ಸು ಮಾಡೋವಾಗ ದೇವ್ರ ಕಣ್ ತೆರುವಾಗ ಅವ್ರು ಆಟೋಮೆಟಿಕ್ ಆಗಿ ಹೇಳಿದ್ರೆ ಅವ್ರು ನಮ್ ಸಾಹೇಬ್ರು ಮಾತು ತಪ್ಪಲ್ಲ, ಕೊಡ್ತಾರೆ ಸರ್. ಈ ಎಲೆಕ್ಷನ್ ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದ್ರು ಒಂದ್ ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ ಬಾಸ್ ಎಲೆಕ್ಷನ್ ಕೌನ್ಸಿಲರ್ ಮಾಡೋವರೆಗೂ ವೈಟ್ ಮಾಡ್ಬೇಡ, ಈ ಪಿಕ್ಚರ್ ನಾನ್ ನಿನ್ನ ಕೌನ್ಸಿಲರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನನಗೆ ಆ ಕೌನ್ಸಿಲರ್ ಪತ್ರ ಕೊಟ್ಟಿದ್ದ. ಹಾಗಾದ್ರೆ ಜಾಕ್ ಅವ್ರಿಗೆ ಮುಂದೆ ಕೌನ್ಸಿಲರ್ ಆಗೋ ಆಸೆ ಇದೆ? ಆಸೆ ಇಲ್ಲ ಸರ್, ಈ ವಾರ್ಡ್ಗಳಲ್ಲಿ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಯಾವ ತರ ಕಷ್ಟಪಟ್ಟಿದ್ರ? ಸಮಾಜ ಸೇವೆ ಮಾಡಿದ್ರೆ? ಸಮಾಜ ಸೇವೆ ಸರ್. ನಾನು ನನ್ನ ಫೋಟೋಗಳು ಕಳ್ಸಿ ನೋಡಿ. ಇದು ಕೊರೋನಾ ಟೈಮಲ್ಲಿ ಡೈಲಿ 800 ಮನೆಗೆ ಡೈಲಿ ಹಾಲು ಹಾಕೊಂಡು ಬಿಸ್ಕೆಟ್ ಹಾಕೊಂಡು ಮನೆಗೆ ಎಷ್ಟು 3 ಫ್ಲೋರ್ 4 ಫ್ಲೋರ್ ಹತ್ತಿ ಹಾಕ್ಬಿಟ್ಟು ಬರೋದು. ಏನೇನ್ ಕೆಲ್ಸಗಳಿದೆ ಎಲ್ಲ ಮಾಡ್ಕೊಂಡು ರೇಷನ್ ಎಲ್ಲ ಮನೆ ಎಲ್ಲರಿಗೂ ಕರ್ಕೊಂಡ್ ಬಂದು ರೇಷನ್ ಕಿಟ್ಟು ಎಲ್ಲ ನಮ್ ಸಾಹೇಬ್ರ ಕಡೆಯಿಂದಾನೆ, ಅವ್ರ ಕಡೆಯಿಂದಾನೆ ಎಲ್ಲ ಕೊಟ್ಕೊಂಡು. ಸರ್ ಮನೆಗೆ ಹೋಗಿ ಬಂದಿಲ್ಲ ನಾನು. ಕೊರೋನಾ ಟೈಮ್ ಎಷ್ಟು ಡೇಂಜರ್ ಇತ್ತು. ರೋಡಲ್ಲೇ ಇದ್ವಿ. ನಮ್ದು ಒಂದ್ ಗ್ಯಾಂಗ್ ಇತ್ತು. ನಮ್ ಹುಡುಗರು, ನಮ್ ಜೊತೆಲಿರೋ ಹುಡುಗರೆಲ್ಲ ನಮ್ ಜೊತೆಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವರು ಬಾಬಾ ಮನೆಗೆ ಯಾರು ಹೋಗ್ಲಿಲ್ಲ. ನಮ್ ಜೊತೆಲಿ ಸುಮಾರು ಜನ ನೋಡ್ತಾರೆ, ಈ ಜಾಕ್ ಇಷ್ಟು ಜನ ಹುಡುಗರ್ನ ಹಾಕೊಂಡು ತಿರುತಾನೆ, ಎಲ್ಲೆಲ್ಲೋ ರೋಲ್ ಕಾಲ್ ಮಾಡ್ತಾನೆ ಅಂತ. ನಮ್ ಜೊತೆಲಿರೋ ಹುಡುಗರೆಲ್ಲ ಚಿನ್ನದಂತ ಹುಡುಗರು. ಅದೇ ಈ ರೋಲ್ ಕಾಲ್ ಗಿಲ್ಕಲ್ ಅದೆಲ್ಲ ಏನಂತಾನೆ ಗೊತ್ತಿಲ್ಲ, ಯಾವ್ದೇ ಇಲ್ಲ. ಅದೆಲ್ಲ ಕೋಪ ಬಂದ್ರೆ ಹೊಡೆದ್ಬಿಡ್ತಾರೆ, ನಕರ ಮಾಡಿದ್ರೆ. ಇಲ್ಲಾಂದ್ರೆ ಪಾಪ ಯಾರತ್ರ ಮಾತಾಡಕ್ ಕೂಡ ಹೋಗೋದಿಲ್ಲ. ಅವ್ರ ಸುದ್ದಿಗೆ ಹೋಗ್ಬಾರ್ದು ಯಾರು ಅಂತ ಹುಡುಗರು ನಮ್ ಜೊತೆಲಿರೋ ಹುಡುಗರೆಲ್ಲ. ಅಂದ್ರೆ ಜಾಕ್ ಅವ್ರ ಮೇಲೆ ಎಷ್ಟು ಕೇಸ್ ಇರ್ಬೋದು? ಅಯ್ಯೋ, ಬಿಟ್ಟಿ ಕೇಸ್ ಕೂಡ ಇಲ್ಲ ಸರ್. ಬಿಟ್ಟಿ ಕೇಸ್ ಕೂಡ ಇಲ್ಲ. ನಾನೇನ್ ರೌಡಿನ?
ಹಂಗಂತ ಓಡಾಡ್ತಿದೆ ಹೆಸರು. ಸರ್ ಹೇಳ್ತಾರೆ ನಾವು ಇನ್ನೊಂದು ಸ್ಲಮ್ ಅಲ್ಲಿ ಇರೋದು ಈ ಚೈನು ವಾಚ್ದು ಇದು ಬಂಗಾರಗಳು ಹಾಕೊಂಡ್ ತಿರುಗಿದ್ವಿ, ಕಪ್ಪಗಿದ್ವಿ, ಕೋಳಿ ಹಾಕೊಂಡು ಕೂದ್ಲು ಈ ಸ್ಟೈಲ್ ಎಲ್ಲ ನೋಡಿದ್ರೆ ಏನಾಗುತ್ತೆ, ಓ ಇವ್ರೇನೋ ರೂಢಿ ತರ ಇದಾರೆ ಅನ್ನೋ ಭಾವನೆ ಅವ್ರಿಗೆ, ಭಾವನೆ ಅಷ್ಟೇ. ಅದೇ ಕೇಸ್ ಯಾವ್ದಿಲ್ಲ, ಯಾವ್ದು ಇಲ್ಲ. ನಾವು ಸ್ಟೇಷನ್ ಅಲ್ಲಿ ಹೋಗಿ ಎಷ್ಟೋ ಸುಮಾರು ಜನ ನಮ್ಮ ಹುಡುಗರು ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಹೋಗಿ ನಾನೇ ಬಿಡ್ಸ್ಕೊಂಡ್ ಬರ್ತೀನಿ ಸರ್. ಓಕೆ. ಸಣ್ಣ ಪುಟ್ಟ ಜಗಳ ಈ ಮಲ್ಡ್ರ ಅದೆಲ್ಲ ಆತರ ಎಲ್ಲ ಮಾಡೋದಿಲ್ಲ, ನಾವು ಹೋಗೋದಿಲ್ಲ. ಸ್ಟೇಷನ್ಗೆಲ್ಲ ಹೋದಾಗ ಈ ತರ ನಿಮ್ ಗೆಟಪ್ ನೋಡಿ ಸ್ಟೇಷನ್ ಅಲ್ಲಿ ಏನು ಇಲ್ಲ ನಾವು ನಮ್ ಬಗ್ಗೆ ಗೊತ್ತಲ್ಲ ಅವ್ರಿಗೆ. ಓಕೆ. ಜಾಕ್ ಯಾರಂತ ಗೊತ್ತು ಅವ್ರು ಎಲ್ಲಂದ್ರೆ ಎಲ್ಲಾ ಸ್ಟೇಷನ್ ಅವ್ರಿಗೂ ಗೊತ್ತು ಜಾಕ್ ತಾಕತ್ತು. ಗೊತ್ತು ಅವ್ರಿಗೆ ಗೊತ್ತು ನಾವು ಎಲ್ಲ ಒಳ್ಳೆ ಕೆಲ್ಸಗಳೇ ಮಾಡೋದು. ಇಲ್ಲಾಂದ್ರೆ ಸ್ಟೇಷನ್ ಒಳಗಡೆ ಕುಂಸಿ ಮಾತಾಡ್ತಾರ. ಓಕೆ ಓಕೆ. ಆತರ ನಾವು ಎಲ್ಲಾ ಕಡೆ ಚೆನ್ನಾಗಿ ಇಟ್ಕೊಂಡಿದ್ದೇವೆ ಸರ್. ಮೊನ್ನೆ ಇವ್ರು ನಮ್ಮ ಒಂದು ಶಿವಮೊಗ್ಗ ಒಂದು ಪ್ರೋಗ್ರಾಮ್ ಆಗಿದೆ, ಅಲ್ಲಿ ಇವರು ಈಶ್ವರಪ್ಪಾಜಿ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅವ್ರ ಹತ್ರ ಕೂಡ ಮಾತಾಡೋಕೆ ಹೇಳಿದ್ರು. ಅವ್ರು ಒಳ್ಳೆ ಇದು ಹೇಳಿದ್ರು, ನೀನ್ ನೋಡಿಲ್ಲಪ್ಪ ಇನ್ನು ಪಿಕ್ಚರ್ ನೋಡ್ಬೇಕು, ನೀನ್ ನೋಡಿದೀನಿ, ಸಂಜೆನೆ ಹೋಗಿ ಆ ಪಿಕ್ಚರ್ ನೋಡ್ತೀನಿ ಅಂತ. ಡೆಪ್ಟಿ CM. ಹೌದೌದು. ಅರ್ಥ ಆಯ್ತಾ? ಆತರ ನಾವು ನೋಡಿದ ತಕ್ಷಣ ಅವ್ರಿಗೆ ಹಂಗೆ ಅಟ್ರಾಕ್ಟ್ ಆಗ್ಬಿಡ್ತೀವಿ. ಸೂಪರ್. ನಮ್ಮ ಫೇಸ್ ಆತರ. ಹಾಗಾದ್ರೆ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲುವಷ್ಟು ಹಣ ಜಾಕರ್ ಹತ್ರ ಇದೆ, ಟಿಕೆಟ್ ಸಿಕ್ಕಿದ್ರೆ ಅದೆಲ್ಲ ಮಾಡ್ಬೋದು ಸರ್. ಕಾರಣ ಇವ್ ಹಣ ಇಲ್ಲ ಅಂದ್ರೆ ಎಲೆಕ್ಷನ್ ನಿಲ್ಲಕ್ಕಾಗತ್ತ? ಹೇಳ್ಬೇಕಾದ್ರೆ ಖರ್ಚು ಮಾಡ್ಲೇಬೇಕು. ಅಷ್ಟು ಹಣ ನಿಮ್ ಹತ್ರ ಇದೆ. ಕೌನ್ಸಿಲರ್ ಆಗಷ್ಟು ದುಡ್ಡಿದೆ. ನಮ್ ಬಾಸ್ ಸಪೋರ್ಟ್ ಮಾಡ್ತಾರೆ. RV ದೇವರಾಜ್ ಸರ್ ಅವ್ರ ಸಪೋರ್ಟ್ ಹೇಗಿದೆ ನಿಮ್ಗೆ? ಹಾಗಾದ್ರೆ ಅವರೇ ಸರ್ ನಮ್ ಬಾಸು, ಅವರೇ ನಮ್ ಗಾಡ್ ಫಾದರ್. ಇಲ್ಲಿ ಸುತ್ತಲಿರೋ ಜನರಿಗೆಲ್ಲರಿಗೂ ಅನ್ನದಾತರು. ಅವ್ರ ಬಗ್ಗೆ ಹೇಳ್ಕೊಂಡು ಹೋದ್ರೆ ನೀನು ಒಂದು ಎಪಿಸೋಡ್ ಸಾಲಲ್ಲ. ಬೇರೆ ಇನ್ನೂ ಫುಲ್ ಬೇಜಾನ್ ಎಪಿಸೋಡ್ ಬೇಜಾನ್ ಇದೆ ಅಂತ ಒಳ್ಳೆ ಕೆಲಸಗಳು. ರುಸ್ತಮ್ MLA ಸರ್ ಅವರು. ಅವ್ರ ತರ ಸೋತ್ರು ಇವತ್ತು ಕೂಡ ಜನ ಅವ್ರ ಹತ್ರ ಹೋಗಿ ನಿಂತ್ಕೊಂತಾರೆ. ನೀವು ಗೆದ್ದಿರೋ MLA ಕೂಡ ನೀವು ರೋಡಲ್ಲಿ ಹೋಗಿ ಬ್ಯಾನರ್ಗಳು ನೋಡಿ, ಗೆದ್ದಿರೋ MLA ಕೂಡ ಯಾರು ಹಾಕಲ್ಲ. ಆತರ ಆಗ್ತಾರೆ. ಯಾಕಂದ್ರೆ ನಿಜವಾದ ಜನಪ್ರಿಯ ನಾಯಕ ನಮ್ಮ RV ದೇವರಾಜ್ ಸಾಹೇಬ್ರು. ಅಷ್ಟೊಂದು ಕೆಲಸಗಳು ಮಾಡ್ತಾರೆ. ನೀವು ಸರ್ ರಾತ್ರಿ 12 ಗಂಟೆ 1 ಗಂಟೆಗೆ ಪ್ರಾಬ್ಲಮ್ ಅಂತ ಫೋನ್ ಮಾಡಿ, ಫೋನ್ ಎತ್ತಿ ಮಾತಾಡಿ ಅದೇನಿದೆ ಸಾಲ್ವ್ ಮಾಡ್ಬಿಟ್ಟು ಮಲ್ಗೋರು. ಆತರ MLA ಯಾರಿದ್ದಾರೆ? ಗೆದ್ದಿರೋ ಕೂಡ ಬಂದು ಇಲ್ಲಿ ಯಾರು ನೋಡಲ್ಲ. ಇವಾಗಿರೋ ಗೆದ್ದಿರೋ MLA ಸ್ಲಮ್ ಒಳಗಡೆ ಬಂದು ಏನ್ ಪ್ರಾಬ್ಲಮ್ ಏನಂತ ಬಂದು ನೋಡಲ್ಲ. ಅಂತ MLA ಅಲ್ಲಿ ಇವರು ಈ ತರ ಮಾಡ್ತಾರೆ ಅಂದ್ರೆ ಮೆಚ್ಕೋಬೇಕು ಸರ್. ನಿಜ ಮೆಚ್ಕೋಬೇಕು ಸರ್. ಖಂಡಿತ. ನಿಮ್ಮ ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ಗೆ ಒಳ್ಳೇದಾಗ್ಲಿ. ಅವಾಗ ಮರಿಬೇಡಿ ನಿಂತ್ಕೊಳ್ಳಲ್ಲ. ನಾನು ಇವಾಗ ಏನಾದ್ರು ಮಾಧ್ಯಮ ಮುಂದೆನೆ ಹೇಳ್ತೀನಿ, ನಮ್ ಸಾಹೇಬ್ರು ಸೀಟ್ ಕೊಟ್ಟಿ ನನ್ಗೆ ನಿಲ್ಸಿದ್ರೆ ನಿಲ್ತೀನಿ ಹೊರ್ತು ನಾನಂತೂ ಇವಾಗ ಇದಕ್ ಮೇಲೆ ಫೋರ್ಸ್ ಮಾಡಕ್ ಹೋಗಲ್ಲ ಅವ್ರನ್ನ. ಅವ್ರು ಯಾಕಂದ್ರೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇದ್ದು ಅವ್ರಿಗೆ ಗೊತ್ತು ನಾನ್ ಎಂತ ಕೆಲ್ಸಗಾರ ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ಇದು ಬರುತ್ತೆ, ಮೈಂಡ್ ಬರೋವಾಗ ಅವ್ರು ನಮ್ನ ಕರೀತಾರೆ, ಅದು ಆಗತ್ತೆ. ಒಳ್ಳೆ ಟೈಮ್ ಬರುತ್ತೆ. ಅದುವರೆಗೂ ನಾನು ಕಾಯ್ತೀನಿ. ಕಾಯ್ತೀನಿ.